ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವಾಗಿನ ತನಕ ನಾವು ಬರೀ ಸ್ಕಾಲರ್ಶಿಪ್ಸೇ ಮಾಡ್ತಾ ಇದ್ವಿ. ಸೊ ಈಗ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಥರ ಈಗ ಎಂಡ್ ಆಗಿದೆ ಸ್ಕಾಲರ್ಶಿಪ್ಸ್ ಎಲ್ಲ, ಮತ್ತೆ ಓಪನ್ ಆಗುತ್ತೆ. ಬಿ ಇನ್ ಟಚ್. ಸೊ ನಾವು ಈಗ ಏನು ಹೇಳ್ತಾ ಇದ್ದೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ ದ ಕ್ರೇಜಿಯೆಸ್ಟ್ ವರ್ಕ್ ಫ್ರಮ್ ಹೋಮ್ ಮತ್ತೆ ಪಾರ್ಟ್ ಟೈಮ್ ಜಾಬ್ ಈ ವಿಡಿಯೋದಲ್ಲಿ. ಸೊ ಈ ವರ್ಕ್ ಫ್ರಮ್ ಹೋಮ್ ಅಂಡ್ ಪಾರ್ಟ್ ಟೈಮ್ ಜಾಬ್ ಅಂತ ಏನಂತ ಕೇಳಿದ್ರೆ, ಈ ಕಂಪ್ನಿ ಬಂದು ಒನ್ ಫಾರ್ಮಾ ಅಂತ, ಮತ್ತೆ ಒನ್ ಫಾರ್ಮಾ ಬಂದು ಪಾರ್ಟ್ ಟೈಮ್ ಜಾಬ್ಸ್ ಮತ್ತೆ ವರ್ಕ್ ಫ್ರಮ್ ಹೋಮ್ ಎರಡನ್ನೂ ಸ್ಪಾನ್ಸರ್ ಮಾಡ್ತಾ ಇದೆ. ಮತ್ತೆ 1.8 ಮಿಲಿಯನ್ ಮೆಂಬರ್ಸ್ ಇದ್ದಾರೆ. 300+ ಲ್ಯಾಂಗ್ವೇಜ್ ಅಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ಮತ್ತೆ ನೀವು ಹಿಂದಿ, ಇಂಗ್ಲಿಷ್, ಕನ್ನಡ, ಉರ್ದು ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕಿದ್ರೂ ಮಾತಾಡ್ಬೋದು. ನೀವು ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ. ಮತ್ತೆ ಅನೋಟೇಷನ್, ಡೇಟಾ ಕಲೆಕ್ಷನ್ಸ್, ಜಡ್ಜಿಂಗ್, ಟ್ರಾನ್ಸ್ಕ್ರಿಪ್ಷನ್ಸ್, ಟ್ರಾನ್ಸ್ಲೇಷನ್ಸ್, ಪ್ರತಿ ಒಂದು ಜಾಬ್ ವೇಕೆನ್ಸಿ ಕೂಡ ಇದೆ. ಡೆಫಿನೆಟ್ಲಿ ಸಿಗುತ್ತೆ. ನಾನು ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡಿ, ಅಷ್ಟೇ ಸಾಕು. ಸೊ ಈಗ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಮಾತಾಡೋಣ. ನೀವು 10th ಪಾಸ್ ಮಾಡಿದ್ರೆ ಈಸಿಯಾಗಿ ಅಪ್ಲೈ ಮಾಡಬಹುದು. ಸೊ 12th ಡಿಗ್ರಿ ಏನೇ ಮಾಡಿದ್ರು ಗುಡ್ ಟು ಗೋ. 10th ಮಾಡಿದ್ರೆ ಸೂಪರ್. ಸೊ ದ ಮೈನ್ ಥಿಂಗ್ ಈಸ್ ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಅಷ್ಟು ಸರಿಯಾಗಿ ಬಂದಿಲ್ಲ ಅಂದ್ರೂ ಓಕೆ, ಬಟ್ ಕನ್ನಡ ಸೂಪರ್ ಆಗಿ ಬರುತ್ತಾ, ನೀವು ಈಸಿಯಾಗಿ ಅಪ್ಲೈ ಮಾಡಬಹುದು. ಸೊ ಈ ಚಾನ್ಸ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪಾರ್ಟ್ ಟೈಮ್ ಮತ್ತೆ ವರ್ಕ್ ಫ್ರಮ್ ಹೋಮ್ ಎರಡೂ ಕಾಲ್ ಮಾಡಿದ್ದಾರೆ. ಮತ್ತೆ ಈ ಕಂಪ್ನಿ ಬಂದು ನಾರ್ತ್ ಇಂಡಿಯಾದಲ್ಲಿ ಇರೋದು. ಸೊ ಆರಾಮಾಗಿ ನಿಮ್ಮನ್ನ ಅಲ್ಲಿ ಕರೆಯೋದೇ ಇಲ್ಲ. ವರ್ಕ್ ಫ್ರಮ್ ಹೋಮ್ ಕಂಪ್ಲೀಟ್ ಆಗಿ ನೀವು ಎಷ್ಟು ಹಾರ್ಸ್ ವರ್ಕ್ ಮಾಡ್ತೀರೋ ಅದ್ರ ಬೇಸಿಸ್ ಮೇಲೆ ನಿಮಗೆ ಪೇಮೆಂಟ್ ಮಾಡ್ತಾರೆ. ಆ ಪೇಮೆಂಟ್ ಬಂದು ನೀವು ಅಕೌಂಟ್ ಡೀಟೇಲ್ಸ್ ಏನು ಕೊಟ್ಟಿರ್ತಾರ ಪಟ್ ಅಂತ ನೀವು ಅಕೌಂಟ್ ಡೀಟೇಲ್ಸ್ಗೆ ಕಂಪ್ಲೀಟ್ ಅಮೌಂಟ್ ಬಂದ್ಬಿಡುತ್ತೆ. ಸೊ ಪ್ಲೀಸ್ ಡೂ ಅಪ್ಲೈ ಫಾರ್ ಇಟ್ ಆಸ್ ಸೂನ್ ಆಸ್ ಪಾಸಿಬಲ್. ಇಟ್ಸ್ ಎ ವೆರಿ ಟ್ರಸ್ಟೆಡ್ ಅಂಡ್ ಲೆಜಿಟಿಮೇಟ್ ಕಂಪನಿ ಇದು. ಸೊ ಮಿಸ್ ಮಾಡಕ್ಕೆ ಹೋಗ್ಬೇಡಿ, ಈಗಲೇ ಅಪ್ಲೈ ಮಾಡಿ. ಕೆಲಸ ಅಂತೂ ನನ್ನ ಪ್ರಕಾರ ಒಂದು 90% ಪಕ್ಕಾ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ತುಂಬಾ ಲ್ಯಾಂಗ್ವೇಜಸ್ ಯಾರ್ಯಾರಿಗೆ ಬರುತ್ತೆ, ರೀಜನಲ್ ಲ್ಯಾಂಗ್ವೇಜಸ್, ಅವ್ರಿಗೂ ಕೂಡ ಕೆಲಸ ಇದೆ ಇಲ್ಲಿ. ಬರೀ ಇಂಗ್ಲಿಷೇ ಬೇಕು ಅಂತ ಏನೂ ಇಲ್ಲ. ಈಗಲೇ ಹೋಗಿ ಅಪ್ಲೈ ಮಾಡಿ. ಸೊ ಫ್ರೆಂಡ್ಸ್, ಇದ್ರದ್ದು ಸ್ಟೆಪ್ಸ್ ಬಗ್ಗೆ ಮಾತಾಡೋದಾಗಿದೆ. ಇಟ್ಸ್ ವೆರಿ ಈಸಿ ಟು ಗೆಟ್ ಸ್ಟಾರ್ಟೆಡ್. ಜಾಯ್ನ್ ಎ ಗ್ಲೋಬಲ್ ಕಮ್ಯುನಿಟಿ ಅಂತ ಒಂದಿದೆ, ಅದ್ರಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಬೇಕು. ಮತ್ತೆ ಗೆಟ್ ಸರ್ಟಿಫೈಡ್ ಅಂದ್ರೆ ಒಂದು ವೀಕ್ ಏನೋ ಕೋರ್ಸ್ ಇರುತ್ತೆ, ಅದಕ್ಕೂ ಕೂಡ ಪೇ ಮಾಡ್ತಾರೆ ಇವರು. ಮ್ಯಾಚ್ ವಿತ್ ಅ ರೈಟ್ ಆಪರ್ಚುನಿಟಿ ಅಂದ್ರೆ ಅವರು ಒಬ್ಬೊಬ್ಬರನ್ನ ನಿಮಗೆ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಕಳಿಸ್ತಾರೆ. ಅವ್ರ ಹತ್ರ ನೀವು ಆನ್ಲೈನಲ್ಲಿ ಕಾನ್ವರ್ಸೇಟ್ ಮಾಡಬೇಕು ಅಷ್ಟೇ, ಇನ್ನೇನು ಇಲ್ಲ. ಮತ್ತೆ ಕಾಂಟ್ರಿಬ್ಯೂಟ್ ಟು AI ಇನೋವೇಷನ್ ಮಾಡಂಗಿದ್ರೆ ಮಾಡ್ಬೋದು. ಇಲ್ಲ ಅಂದ್ರೆ ಅದಾಗಿದ ತಕ್ಷಣ ಪಟ್ಟಂತ ಸ್ಟಾರ್ಟ್ ಅರ್ನಿಂಗ್ ಅಷ್ಟೇ, ಇನ್ನೇನಿಲ್ಲ. ಡೈರೆಕ್ಟ್ ಆಗಿ ಅರ್ನ್ ಮಾಡ್ಬೋದು, ಅಕೌಂಟಿಗೆ ಬಂದ್ಬಿಡುತ್ತೆ. ಸೊ ಹೌಸ್ ವೈಫ್ಸ್ ಆಗಿರ್ಬೋದು, ಕಾಲೇಜ್ಗೆ ಹೋಗೋರು ಆಗಿರ್ಬೋದು, ಮತ್ತೆ ನಿಮಗೆ ಫ್ರೀ ಟೈಮಲ್ಲಿ ಬೋರ್ ಹೊಡಿತಿದೆ ಅನ್ಸಿದ್ರೆ ನೀವು ಕೂಡ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಬಹುದು. ಇಟ್ಸ್ ವೆರಿ ವೆರಿ ಈಸಿ. ಸೊ ಈಗ ವಿಡಿಯೋ ಎಂಡ್ ಆಗುತ್ತೆ. ಸೊ ಇವಾಗ ವರುಣ್ ಎಕ್ಸ್ಪ್ಲೇನ್ ಮಾಡ್ತಾನೆ ನಿಮಗೆ ವಾಯ್ಸ್ ಓವರ್ ಅಲ್ಲಿ ಹೆಂಗೆ ಅಪ್ಲೈ ಮಾಡುವುದು ಅಂತ. ಇಟ್ಸ್ ವೆರಿ ವೆರಿ ಈಸಿ, ಮಿಸ್ ಮಾಡ್ಕೊಳಕ್ ಹೋಗ್ಲೇಬೇಡಿ. ಸೊ ಫೈನಲಿ ಗೈಸ್, ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಬರಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಸ್, ನಾನು ಮತ್ತೆ ಶರಣ್ ತುಂಬಾನೇ ಟೈಮ್ ಆಗ್ಬಿಟ್ಟು ಈ ಜಾಬ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ನಾವು ಇವತ್ತಾಗಿಲ್ಲ ಅಂದ್ರೆ ನಾಳೆ ಅಷ್ಟೊತ್ತಿಗಾದ್ರೂ ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀವಿ. ಸೊ ಡೂ ಕಮೆಂಟ್ ಅಂಡ್ ತುಂಬಾ ಥ್ಯಾಂಕ್ಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಅವರ್ ಚಾನೆಲ್ ಗೈಸ್. ಸೊ ಫ್ರೆಂಡ್ಸ್, ನಾನು ಕಳಿಸಿರೋ ಲಿಂಕ್ ನೀವೇನಾದರೂ ಓಪನ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ಅದು ಡಿಸ್ಕ್ರಿಪ್ಷನಲ್ಲೇ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ನಾನು ಇಲ್ಲಿ ಕಾಣ್ತಿರೋ ಏನೇನಿದೆ ಅದನ್ನೆಲ್ಲ ನಾನು ಇನ್ ದ ಬಿಗಿನಿಂಗ್ ಆಫ್ ದ ವಿಡಿಯೋ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನೇನು ಓಪನಿಂಗ್ಸ್ ಇದೆ, ಅನೋಟೇಷನ್, ಡೇಟಾ ಕಲೆಕ್ಷನ್, ಜಡ್ಜಿಂಗ್, ಪ್ರತಿಯೊಂದು ಓಪನಿಂಗ್ಸ್ ಇದೆ. ಮತ್ತು ಇಲ್ಲಿ ನೋಡಿ ಕೆಳಕ್ಕೆ ತೋರಿಸ್ತಾ ಇದೆ ಪ್ರಾಜೆಕ್ಟ್ಸ್ ಮೇಲೆ ಏನೇನು ಓಪನಿಂಗ್ಸ್ ಇದೆ ಅಂತ. ಮತ್ತು ಇಟ್ಸ್ ವೆರಿ ಈಸಿ ಟು ಗೆಟ್ ಸ್ಟಾರ್ಟೆಡ್. ಜಾಯ್ನ್ ಎ ಗ್ಲೋಬಲ್ ಕಮ್ಯುನಿಟಿ, ಗೆಟ್ ಸರ್ಟಿಫೈಡ್, ಮ್ಯಾಚ್ ವಿತ್ ದ ರೈಟ್ ಆಪರ್ಚುನಿಟಿ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು AI ಇನೋವೇಷನ್. ಆ್ಯಂಡ್ ಈ ಜಾಬ್ ಬಂದು ತುಂಬಾ ಜೆನ್ಯೂನ್ ಆಗಿದೆ. ನಾನೇ ಪರ್ಸ್ನಲಿ ಕ್ರಾಸ್ ಚೆಕ್ ಮಾಡಿರೋದು ಇದನ್ನು. ಸೊ ಇದನ್ನೇನಾದರೂ ಮಿಸ್ ಮಾಡಿಕೊಂಡ್ರೆ ವರ್ಕ್ ಫ್ರಮ್ ಹೋಮ್ ಅಥವಾ ಪಾರ್ಟ್ ಟೈಮ್ ಜಾಬ್ ನಿಮಗೆಲ್ಲೂ ಸಿಗೋದೇ ಇಲ್ಲ. ತುಂಬಾ ಜೆನ್ಯೂನ್ ಆಗಿದೆ. ಪ್ಲೀಸ್ ಡೂ ಅಪ್ಲೈ. ಹಂಗೆ ರೈಟ್ ಕಾರ್ನರಲ್ಲಿ ಮೇಲ್ಗಡೆ ಹೋದರೆ ಜಾಯಿನ್ ಅಂತ ಕೇಳ್ತಿದ್ದೆ ನೋಡಿ, ಇಲ್ಲಾಂದರೆ ಸೈನ್ ಅಪ್, ಕ್ರಿಯೇಟ್ ನ್ಯೂ ಅಕೌಂಟ್, ಅದ್ರ ಮೇಲೆ ಕೊಡಿ. ಒನ್ ಫಾರ್ಮ ಇಲ್ಲಿ ಕರ್ಕೊಂಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಫಸ್ಟ್ ನೇಮ್ ಫುಲ್ ಕೊಡಿ. ಅದಾದಮೇಲೆ ಲಾಸ್ಟ್ ನೇಮ್ ಏನಂತ ಇದೆ ಅದನ್ನು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ ಅವರೇನೆ. ನೀಟಾಗಿ ಕೊಡ್ತಾ ಹೋಗಿ. ಫುಲ್ ಲೆಂತ್ ನೇಮ್ ಅಂತ ಕೇಳ್ತಾ ಇದ್ದಾರೆ, ಲೆಂತ್ ಫುಲ್ ನೇಮ್ ಅಂತ ಅದು ನೀಟಾಗಿ ಮೆನ್ಷನ್ ಮಾಡಿ. ಇವಾಗ ಶರಣ್ C ಅಂತ ಇರೋದು ಆಧಾರ್ ಕಾರ್ಡಲ್ಲಿ, ಪ್ಯಾನ್ ಕಾರ್ಡಲ್ಲಿ, ಪ್ರತಿಯೊಂದು ಕಾರ್ಡಲ್ಲೂ ಅದು ಮೆನ್ಷನ್ ಆಗಿರಬೇಕು ಮತ್ತು ನೀಟಾಗಿರಬೇಕು. ಸೊ ಹಂಗೆ ಜಿಮೇಲ್ ID-ನ ನೀವು ನೀಟಾಗಿ ಕೊಡಿ, ಯಾಕಂದರೆ ಅದರಿಂದನೇ ನಿಮಗೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯ. ಹಾಗೆ ಕೆಳಗಡೆ ಬಂದುಬಿಟ್ಟು ಎಲ್ಲ ಕೆಳಗಡೆ ಬರಬೇಕು. ಕೆಳಗಡೆ ಬಂದುಬಿಟ್ಟು ಆಮೇಲೆ ಒಂದು ಸೈನ್ ಮಾಡಬೇಕು ನೀವು ಡಿಜಿಟಲ್ ಆಗಿ. ಹೆಂಗಿದ್ರೂ ಸರಿನೇ, ಬಟ್ ಒಂದು ಪ್ರಾಪರ್ ಸೈನ್ ಇದ್ದರೆ ಚೆನ್ನಾಗಿರುತ್ತೆ. ಸೈನ್ ಮಾಡಿ ಮತ್ತು ಸ್ಲೋಗಿ ತೊಗೊಳೋಣ ಈ ಪ್ರೊಸೀಜರ್ನ. ಫಾಸ್ಟಾಗಿ ಹೋಗೋದು ಬೇಡ. ಈ ಥರ ನಾರ್ಮಲಾಗಿ ಒಂದು ಸೈನ್ ಮಾಡಿ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟು ಕೆಳಗಡೆ ಸೈನ್ ಅಪ್ ಕೊಡಿ. ಎಲ್ಲದನ್ನು ಟಿಕ್ ಮಾರ್ಕ್ ಮಾಡಿ. ಇನ್ಫಾರ್ಮ್ಡ್ ಕನ್ಸೆಂಟ್ ಫಾರ್ಮ್ ಅಂತ ಇದೆ. ಜಸ್ಟ್ ಇವೆಲ್ಲ ಕನ್ಸೆಂಟಿಗೆ ತೊಗೊತಾರೆ ಅಷ್ಟೇ. ಓಕೆ ಅಂತ ಕೊಡಿ. ಕೆಳಗಡೆ ಬಂದು ಹಂಗೆ ಸೈನ್ ಮಾಡಿ ಕಂಟಿನ್ಯೂ ಅಂತ ಕೊಡಿ. ಸ್ವಲ್ಪ ಟೈಮ್ ಆಗುತ್ತೆ, ವೆಯ್ಟ್ ಮಾಡಿ. ಒಂದು 15 ಮಿನಿಟ್ಸ್ ಬೇಕೇ ಬೇಕು. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ ನೀವು ಮುಂಚೆನೇ. ಹಾಗೆ ಎಲ್ಲ ಪಾಸ್ವರ್ಡ್ ಎಲ್ಲ ನೀಟಾಗಿ ಕೊಡಿ. ಒಂದು ಸ್ವಲ್ಪ ದೊಡ್ಡ ಕ್ಯಾಪಿಟಲ್ ಲೆಟರ್ಸ್ ಆಗಿರ್ಬೋದು, ಇಲ್ಲ ನಂಬರ್ಸ್ ಆಗಿರ್ಬೋದು, ಪ್ರತಿಯೊಂದು ಕೇಳ್ತಾ ಇರುತ್ತೆ. ಪ್ರತಿಯೊಂದು ಕೊಟ್ಟು ಸೈನ್ ಅಪ್ ಕೊಡಿ. ಅಲ್ಲಿ
ಸೈನ್ ಅಪ್ ಕೊಟ್ಟರೆ ನಿಮಗೆ ಇನ್ನೊಂದು ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಬಟ್ ಸ್ವಲ್ಪ ಟೈಮ್ ಇರುತ್ತೆ, ವೆಯ್ಟ್ ಮಾಡಿ, ಏನಾಗಲ್ಲ. ದೆನ್ ಚೆಕ್ ಯುವರ್ ಇಮೇಲ್, ಅಂದರೆ ತುಂಬಾ ವೆರಿಫಿಕೇಷನ್ ಮಾಡ್ತಾನೆ ಇರ್ತಾರೆ ಇದರಲ್ಲಿ. ಸೊ ವೆಯ್ಟ್ ಮಾಡಿ ಸ್ವಲ್ಪ, ಹಂಗೆ ನಿಮ್ಮ ಜಿಮೇಲ್ ಐ ಡಿ ಹಾಕಿ ಇನ್ನೊಂದು ಸರಿ ಅದಕ್ಕೊಂದು ಕೋಡ್ ಹೋಗುತ್ತೆ. ಆ ಕೋಡಿಂದ ನೀವು ಇನ್ನೊಂದು ಜನ್ರೇಟ್ ಮಾಡ್ಕೋಬೋದು. ಬಂತು ನೋಡಿ ಅಲ್ಲಿ, ಹಾಗೆ ಲಾಗಿನ್ ಕೊಡಿ, ಲಾಗಿನ್ ಡೀಟೇಲ್ಸ್ ಕೊಟ್ಟರೆ ಇಲ್ಲಿ ಈ ಪೇಜಿಗೆ ಕರ್ಕೊಂಬರುತ್ತದು. ಸೊ ಫ್ರೆಂಡ್ಸ್, ಇದನ್ನು ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದಕ್ಕೆ ಒಂದು ಅಥಾಂಟಿಕೇಟರ್ ಅಂತ ಇರುತ್ತೆ ನಿಮ್ಮ ಮೊಬೈಲಲ್ಲಿ, ಪ್ಲೇಸ್ಟೋರಲ್ಲಿ, ಆ್ಯಪ್ ಸ್ಟೋರಲ್ಲಿ ಎಲ್ಲ ಕಡೆ ಒಂದು ಅಥಾಂಟಿಕೇಟರ್ ಅಂತ ಇರುತ್ತೆ, ಬ್ಲೂ ಕಲರ್ ಇರುತ್ತೆ ಐಕಾನ್, ಅದನ್ನು ಡೌನ್ಲೋಡ್ ಮಾಡ್ಕೊಡಿ. ಅಲ್ಲೇ ಹೋಗ್ಬಿಟ್ಟು ಅಥಾಂಟಿಕೇಟರ್ ಓಪನ್ ಮಾಡಿ, ಮೇಲ್ಗಡೆ ಪ್ಲಸ್ ಸಿಂಬಲ್ ಹೊಡ್ತಿದ್ರೆ ನಿಮಗೆ ಒಂದು ಸ್ಕ್ಯಾನರ್ ಓಪನ್ ಆಗುತ್ತೆ. ಸ್ಕ್ಯಾನರಿಂದ ನೀವು ಕ್ಯಾಮ್ರಾ ಸ್ಕ್ಯಾನರಿಂದ ಅದು QR ಕೋಡ್ನ ನೀವೇನಾದರೂ ಓಪನ್ ಮಾಡಿದ್ರೆ ಒಂದು OTP ಬರುತ್ತೆ. OTP ಹಾಕಿದ್ರೆ ನಿಮಗೆ ಅದು ಲಾಗಿನ್ ಆಗಿ ಅಥಾಂಟಿಕೇಟ್ ಆಗಿಬಿಡುತ್ತೆ, ಅಷ್ಟೇ, ಇನ್ನೇನು ಇಲ್ಲ. ನೀಟಾಗಿ ನೋಡ್ಕೊಳ್ಳಿ, ಇನ್ನೊಂದು ಸರಿ ಬೇಕಿದ್ರೆ ಹೇಳಿರ್ತೀನಲ್ವ ಅದನ್ನು. ದೆನ್ ಇವಾಗ ಕಂಪ್ಲೀಟಾಗಿ ಒಂದು ಪ್ರೊಫೈಲ್ ಕ್ರಿಯೇಟ್ ಆಯಿತು. ಇವಾಗ ಈ ಪೇಜಿಗೆ ಓಪನ್ ಆಗುತ್ತೆ ಅದು. ರೆಸ್ಯೂಮ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅಂದಿದ್ದೆ ಇದಕ್ಕೇನೆ. ನೋಡಿ ಅಲ್ಲಿ ರೆಸ್ಯೂಮ್ ಹಾಕ್ಬಿಟ್ರೆ ಡೈರೆಕ್ಟಾಗಿ ತೊಗೊಂಡ್ಬಿಡುತ್ತೆ ಕಂಪ್ಲೀಟ್ ಡೀಟೇಲ್ಸ್. ಇಲ್ಲಾಂದರೆ ನೀವು ಕಂಪ್ಲೀಟಾಗಿ 1 ಅವರ್ ಕೂತ್ಕೊಂಡು ಮ್ಯಾನ್ಯುಯಲಾಗಿ ಹಾಕಬೇಕು. ಫಸ್ಟು ರೆಸ್ಯೂಮ್ನ ಓಪನ್ ಮಾಡಿಕೊಂಡು ಹಾಕ್ಬಿಡಿ, ರೆಸ್ಯೂಮ್ ಡೈರೆಕ್ಟಾಗೆ ತಗೊಳುತ್ತೆ. ದೆನ್ ಯೂಸರ್ ನೇಮು, ಡೇಟ್ ಆಫ್ ಬರ್ತು, ನ್ಯಾಷನಾಲಿಟಿ ಅಂದರೆ ಇಂಡಿಯನ್ನು, ಪ್ರತಿಯೊಂದನ್ನು ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡು ಹೋಗಿ. ಮತ್ತು ಡೇಟ್ ಆಫ್ ಬರ್ತ್, ಜೆಂಡರ್, ಮೇಲಾ ಫೀಮೇಲಾ ಅಂತ, ಮತ್ತು ಎಫೆಕ್ಟಿವಿಟಿ, ಪ್ರತಿಯೊಂದನ್ನು ಹಾಕಿ. ಸೊ ಕೆಳಗಡೆ ಬನ್ನಿ, ಲಿಂಕ್ಡ್ಇನ್ ಪ್ರೊಫೈಲ್ ಇದ್ದರೆ ಲಿಂಕ್ಡ್ಇನ್ ಹಾಕಿ, ಇಲ್ಲ ಅಂದ್ರೂ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಹಂಗೆ ಕೆಳಗಡೆ ಬನ್ನಿ ಸ್ಲೋ ಆಗಿ. ಮತ್ತು ನೋಡಿ ಅಲ್ಲೇ ಕೇಳ್ತಿದೆ, ಏನು ಮನೆ ಅಡ್ರೆಸ್ ಇರ್ಬೋದು, ಫೋನ್ ನಂಬರ್ ಇರ್ಬೋದು, ಪ್ರತಿಯೊಂದು ಡೀಟೇಲಾಗಿ ಕೊಡಿ. ಯಾಕಂದರೆ ಇದನ್ನು ಇಟ್ಕೊಂಡೇ ಅವರು ಮುಂದೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು. ಮತ್ತು ಸ್ಯಾಲ್ರಿ ಆಗಿರ್ಬೋದು, ಇಲ್ಲಾಂದರೆ ಒಂದು ಏನಾದರೂ ಅವ್ರು ವೆಲ್ಕಮ್ ಕಿಟ್ ಕಳ್ಸೋಕ್ಕೆ ಪ್ರತಿಯೊಂದು ತುಂಬಾ ಇಂಪಾರ್ಟೆಂಟ್. ಮನೆ ಅಡ್ರೆಸ್ ಎಲ್ಲ ತುಂಬಾ ನೀಟಾಗಿ ಮೆನ್ಷನ್ ಮಾಡಿರಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸಿಟಿ ಕೇಳ್ತಿದ್ದಾರೆ, ನಂದು ಬೆಂಗಳೂರು, ಇಲ್ಲಾಂದರೆ ಆಲ್ ಸಿಟೀಸ್ ಅಂತ ಕೊಡಿ. ಅದಾದಮೇಲೆ ಪಿನ್ ಕೋಡ್ ಕೇಳ್ತಿದ್ದಾರೆ, ಫೋನ್ ನಂಬರ್ ಕೇಳ್ತಾರೆ. ಪ್ರತಿಯೊಂದು ನೀಟಾಗಿ ಕೊಡಿ, ಸ್ಲೋ ಆಗಿ ಕೊಡಿ, ಏನೂ ಟೆನ್ಷನ್ ಇಲ್ಲ, ಆರಾಮಾಗಿ ಕೊಡಿ. ಹಾಗೆ ಕೆಳಗಡೆ ಬಂದುಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ನೀಟಾಗಿ ಕೊಡಬೇಕು. ಬ್ಯಾಕ್ ಅಲ್ಲ, ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟರೆ ಅದು ನಿಮ್ಮನ್ನು ಇನ್ನೊಂದು ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಸ್ಲೋ ಆಗಿ ಮಾಡಿ, ಎಲ್ಲ ಚೆನ್ನಾಗಾಗುತ್ತೆ. ಅಷ್ಟೇ ಫ್ರೆಂಡ್ಸ್, ಇನ್ನೇನು ದೊಡ್ಡ ವಿಷಯ ಇಲ್ಲ. ಹಂಗೆ ಮುಂದ್ಗಡೆ ಹೋದರೆ ಸ್ಟೆಪ್ 3ಗೆ ಅಲ್ಲಿ ಬಂದರೆ ಸ್ಕಿಲ್ಸ್ ಆ್ಯಂಡ್ ಎಜುಕೇಷನ್ ಅಂತ ಕೇಳ್ತಿದೆ. ಇಂಡಸ್ಟ್ರಿ ಕೇಳುತ್ತೆ, ನಿಮ್ಗೆ ಯಾವುದು ಇಂಡಸ್ಟ್ರಿ ನೀವು ಕಂಫರ್ಟಬಲ್ ಆಗಿದ್ದೀರೋ ಅದನ್ನು ಕೊಡಬೇಕು. ನಾನು ಜಸ್ಟ್ ನಿಮಗೆ ತೋರ್ಸಕ್ಕಂತ ಪಬ್ಲಿಕ್ ಸೇಫ್ಟಿ ಕೊಟ್ಟಿದ್ದೀನಿ. ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ 1 to 3 years ಅಂತಲೇ ಕೊಡಿ, ಏನು ಪ್ರಾಬ್ಲಮ್ ಇಲ್ಲ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ, ನಿಮಗೆ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ಸ್ಲೋ ಇದೆ. ಸೊ ಹಂಗೆ ವೆಯ್ಟ್ ಮಾಡಿ. ಇವಾಗ ಓಪನ್ ಆಯಿತು ನೋಡಿ, ಆ್ಯಡ್ ಸ್ಕಿಲ್ಸ್ ಬಿಲ್ಲಿಂಗಾ, ಇಲ್ಲಾಂದರೆ ಬಯೋಸೇಫ್ಟಿನ, ಬಯೋಮೆಟ್ರಿನ, ಪ್ರತಿಯೊಂದು ನಿಮಗೆ ಏನು ಕಂಫರ್ಟಬಲ್ ಆಗಿದ್ರೆ ಅದ್ರ ಬಗ್ಗೆ ನೀವು ಮಾತಾಡೋಕ್ಕೆ ಸಾಧ್ಯನೋ ಅದನ್ನು ನೀವು ಕೊಡಬೇಕು. ಸೊ ದಟ್ ನೀವು ಬೇರೆಯವ್ರಿಗೆ ಟೀಚ್ ಮಾಡೋ ಕೆಲಸ ಅಲ್ವಾ ಇದು. ಸೊ ದಟ್ ಇಟ್ ವಿಲ್ ಬಿ ವೆರಿ ಈಸಿ ಟು ಯು ಗೈಸ್. ಆ್ಯಂಡ್ ಆ್ಯಡ್ ದ ಸ್ಕಿಲ್ಸ್, ಲೈಕ್ 5 ಆದರೂ ಮಿನಿಮಮ್ ಆ್ಯಡ್ ಮಾಡಿರಬೇಕು. ಹಂಗೆ ಬನ್ನಿ, ಕೆಳಗಡೆ ಬಂದುಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ನಿಮ್ಮ ನೆಕ್ಸ್ಟ್ ಇದಕ್ಕೆ ಕರ್ಕೊಂಡು ಹೋಗುತ್ತೆ ಅಷ್ಟೇ. ಹೌದು, ಇದು ಸ್ವಲ್ಪ ಲೆಂತಿ ಪ್ರೋಸೆಸ್ಸೇ, ಬಟ್ ನಿಜವಾಗ್ಲೂ ವೆಯ್ಟ್ ಮಾಡಲೇಬೇಕು. ನಮಗೇನಾದರೂ ಒಳ್ಳೇದಾಗಬೇಕಾದ್ರೆ ವೆಯ್ಟ್ ಮಾಡಲೇಬೇಕು. ಸೊ ಹಂಗೆ ವೆಯ್ಟ್ ಮಾಡಿ. ವಾಟ್ ಆರ್ ಯುವರ್ ಇಂಟ್ರೆಸ್ಟ್ಸ್ ಅಂದರೆ ನಿಮಗೆ ಏನೇನಲ್ಲಿ ಆಸಕ್ತಿ ಇದೆ ಅಂತ. ಸೊ ನೀವು ಹಂಗೆ ಹೋಗ್ಬಿಟ್ಟು ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದನ್ನು ಏನೇನು ನಿಮ್ಮ ಸ್ಕಿಲ್ಫುಲ್ಲಾಗಿ ಏನೇನು ನಿಮಗೆ ಉಪಯೋಗ ಇದೆಯೋ, ಅಂದರೆ ನಿಮಗೆ ಏನೇನು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ, ಒಂದು 5 ಐಟಮ್ಸ್ನ. ಹಂಗೆ ಮುಂದ್ಗಡೆ ಹೋದರೆ ವಾಟ್ ಈಸ್ ಯುವರ್ ಎಜುಕೇಷನ್, ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್. ನಂದು ಬಂದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಸೊ ಕೊಟ್ಟಿದ್ದೀನಿ ಅದನ್ನು. ಸೇವ್ ಆ್ಯಂಡ್ ನೆಕ್ಸ್ಟ್ ಮಾಡಲೇಬೇಕು, ನೆನ್ಪಿಟ್ಕೊಳ್ಳಿ. ಅಲ್ಲೇನೋ ಇನ್ನೊಂದು ಕೇಳ್ತಾ ಇದೆ ಅಪ್ಲೋಡ್ ಮಾಡೋಕ್ಕೆ, ಬೇಕಿದ್ರೆ ಮಾಡಿ ನಿಮ್ಮ ಹತ್ರ ಇದ್ದರೆ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಹಂಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ನಿಮ್ಮನ್ನು ವಾಟ್ ಈಸ್ ಯುವರ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಿದ್ದೆ, ನಥಿಂಗ್ ಅಂತಲೇ ಕೊಡಿ, ಏನು ಪ್ರಾಬ್ಲಮ್ ಇಲ್ಲ. ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ವೆಲ್ ಆ್ಯಂಡ್ ಗುಡ್. ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಂತಲೇ ಕೊಡಿ, 1 to 2 years, ಇಲ್ಲಾಂದರೆ 5 years, ನಿಮ್ಮಿಷ್ಟ, ನೀವು ವರ್ಕ್ ಮಾಡಿದರೆ ಅಷ್ಟೇ. ನೆಕ್ಸ್ಟ್ ನೇಟಿವ್ ಲ್ಯಾಂಗ್ವೇಜ್ ಬಂದು ನಾನು ಕನ್ನಡ ಅಂತ ಕೊಟ್ಟಿದ್ದೀನಿ, ಯಾಕಂದರೆ ಕಂಪ್ಲೀಟ್ ನಮ್ಮ ಕೆಲಸ ಬಂದು ಕನ್ನಡದ ಮೇಲೆ ಇರುತ್ತೆ, ಇಂಗ್ಲೀಷ್ ಮೇಲೆ ಇರುತ್ತೆ, ನಿಮ್ಮಿಷ್ಟ. ನೀವು ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಆಗಿದ್ರೋ ಅದನ್ನು ಕೊಡಿ. ಹಂಗೆ ಕೆಳಗಡೆ ಬಂದುಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಅದು ನಿಮ್ಮನ್ನು ಇನ್ನೊಂದು ಪೇಜಿಗೆ ಕರ್ಕೊಂಡು ಹೋಗುತ್ತೆ ಇವಾಗ. ಸೊ ವಿ ಆರ್ ಅಟ್ ದ ಫೈನಲ್ ಸ್ಟೇಜ್ ಆಫ್ ಪ್ರೊಫೈಲ್ ಸಬ್ಮಿಷನ್. ಇಲ್ಲಿ ಬಂತು ನೋಡಿ, ಯುವರ್ ಪ್ರೊಫೈಲ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಅಂತ. ಮತ್ತು ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಇವನ್ನೆಲ್ಲ ಸ್ವಲ್ಪ ಹಂಗೆ ನೋಡ್ಕೊಂಬಿಟ್ಟು ಕೆಳಗಡೆ ಸೈನ್ ಹಾಕಿ ಕಂಟಿನ್ಯೂ ಅಂತ ಕೊಡಿ. ನಿಮ್ಮನ್ನು ಹೋಮ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ ಮತ್ತು ಹೇಳುತ್ತೆ ನೀವು ದಟ್ ಯು ಆರ್ ಬೀನ್ ಸಕ್ಸಸ್ಫುಲ್ಲಿ ಶಾರ್ಟ್ ಲಿಸ್ಟೆಡ್ ಅಂತಲೂ ಬರುತ್ತೆ ಲಾಸ್ಟಿಗೆ. ನೀವೇ ನೋಡ್ಬೋದು, ಮುಂದೆ ಹೋಗಿ ಹಂಗೆ.
ಸ್ವಲ್ಪ ವೆಯ್ಟ್ ಮಾಡಿ, ಅದು ಓಪನ್ ಆಗುತ್ತೆ ಇನ್ನೊಂದು ಪೇಜು. ಕಂಟಿನ್ಯೂ ಅದು ಲೋಡ್ ಆಗ್ತಾ ಇದೆ ಹಂಗೇನೆ. ಸೊ ಗೈಸ್ ಹೇಳಿದ್ನಲ್ವಾ, ಪ್ಲೀಸ್ ಮಿಸ್ ಮಾಡ್ಕೋಬೇಡಿ. ಇಟ್ ಈಸ್ ಅನ್ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಹಾಕಿ ಅಪ್ಲೈ ಮಾಡಿ, ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ. ನೋಡಿ ಇವಾಗ ಇನ್ನೊಂದು ಪೇಜ್ ಓಪನ್ ಆಯ್ತು. ಇವಾಗ ನೋಡಿ ಇಲ್ಲಿ ಪೇಮೆಂಟ್ಸ್ ನೀವು ಎಷ್ಟೆಷ್ಟು ಅರ್ನ್ ಮಾಡಿದ್ದೀರಾ, ನೀವು ಎಷ್ಟೆಷ್ಟು ಅರ್ನ್ ಮಾಡ್ಬೋದು, ಪ್ರತಿಯೊಂದು ಡೀಟೇಲಾಗಿ ಕೊಟ್ಟಿದೆ ಅಲ್ಲಿ. ಸೊ ನಿಮ್ಮದು ಪ್ರೊಫೈಲ್ ಕಂಪ್ಲೀಟಾಗಿ ಸಬ್ಮಿಟ್ ಆಗಿದೆ ಅಂದರೆ ನಾನು ಹಾಕಿದ್ದೀನಲ್ಲ ಅದು, ಅದೇ ಥರ ನಿಮ್ಮದು ಕೂಡ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಫಾಲೋ ಮಾಡಿ. ಮೊಬೈಲಲ್ಲೂ ಹಾಕ್ಬೋದು, ನೀವು ಲ್ಯಾಪ್ಟಾಪಲ್ಲೂ ಹಾಕ್ಬೋದು, ಎಲ್ಲದರಲ್ಲೂ ಹಾಕ್ಬೋದು. ತುಂಬಾ ಒಳ್ಳೆ ಕೆಲಸ ಇದು. ಪ್ಲೀಸ್ ಡೂ ಅಪ್ಲೈ. ಇಂಥ ಗೋಲ್ಡನ್ ಆಪರ್ಚುನಿಟಿನ ಯಾರು ತಾನೇ ಮಿಸ್ ಮಾಡ್ತಾರೆ ಫ್ರೆಂಡ್ಸ್. ಪ್ಲೀಸ್ ಡೂ ಅಪ್ಲೈ, ಡೆಫಿನೆಟ್ಲಿ ಸಿಗುತ್ತೆ. ದೇವ್ರ ಮೇಲೆ ನಂಬಿಕೆ ಇರಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.